ಏ ಗುರು, ಸ್ಕ್ರೀನ್ ಮೇಲೆ ಕಿತ್ತೋಗಿರೋ ಡೈಲಾಗ್ ಹೊಡೆಯೋನ್ನ, ಗ್ರೌಂಡಲ್ಲಿ ನಿಂತ್ಕೊಂಡು ಸಿಕ್ಸರ್ ಹೊಡೆಯೋನ್ನ, ಸ್ಟೇಜ್ ಮೇಲೆ ನಿಂತ್ಕೊಂಡು ಸುಳ್ಳು ಭರವಸೆ ಕೊಡೋನ್ನ ನೀನು ಹೀರೋ ಅಂತ ಕರಿತೀಯಲ್ಲ. ಅವ್ರ ಕಟೌಟ್ರಿಗೆ ಹಾಲಿನ ಅಭಿಷೇಕ ಮಾಡ್ತೀಯಲ್ಲ, ಅವ್ರ ಟ್ಯಾಟೂನ ನಿನ್ನ ಎದೆ ಮೇಲೆ ಹಾಕಿಸ್ಕೊಂತೀಯಲ್ಲ. ಒಂದು ನಿಮಿಷ ಕೇಳು, ನಿನಗೆ ಅಸಲಿ ಹೀರೋ ಅಂದರೆ ಯಾರು ಅಂತ ಗೊತ್ತಾ? ನಮ್ಮ ಭಾರತ ದೇಶದ ಗಡಿಯಲ್ಲಿ -ಡಿಗ್ರಿ ಚಳಿಯಲ್ಲಿ ನಿಂತ್ಕೊಂಡು ಕಾಯ್ತಾನಲ್ಲ, ಆ ಸೈನಿಕ ಅಸಲಿ ಹೀರೋ. ಹಬ್ಬ ಹರಿದಿನನ ಮರ್ತು ತನ್ನ ಫ್ಯಾಮಿಲಿನ ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡು ನಿನ್ನ ಏರಿಯಾದಲ್ಲಿ ಪ್ರೊಟೆಕ್ಷನ್ ಕೊಡ್ತಾನಲ್ಲ, ಆ ಪೊಲೀಸ್ ಅಸಲಿ ಹೀರೋ. ಇಡೀ ಜಗತ್ತೇ ಕೈ ಬಿಟ್ರು, ನೀನು ನಂಬಿರೋಂಥ ದೇವರು ಕೂಡ ನಿನ್ನನ್ನು ಮರ್ತು ಬಿಟ್ರು, ನಿನ್ನ ಜೀವ ಉಳ್ಸೋಕ್ಕೆ ಹೋರಾಡ್ತಾನಲ್ಲ ಆ ಡಾಕ್ಟರ್, ಅವನು ಅಸಲಿ ಹೀರೋ. ಯಾಕೆ ಗೊತ್ತಾ? ಯಾರು ಸಖತ್ತಾಗಿ ಆಟ ಆಡ್ತಾನೋ ಅವನು ಆಟಗಾರ, ಚಿಂದಿಯಾಗಿ ಡೈಲಾಗ್ ಹೊಡಿತಾನೋ ಅವನು ಆಕ್ಟರ್, ಯಾರು ಸ್ಟೇಜ್ ಮೇಲೆ ನಿಂತ್ಕೊಂಡು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ನಿಮ್ಮನ್ನು ನಂಬಿಸ್ತಾನಲ್ಲ ಅವನು ಪೊಲಿಟಿಷಿಯನ್. ಇವ್ರು ಯಾರು ಹೀರೋಗಳಲ್ಲ. ಯಾರು ತಮ್ಮ ಸುಖ ಸಂತೋಷನ ಬಿಟ್ಟು ಸಂಸಾರನ ಮರ್ತು ಸಮಾಜಕ್ಕೋಸ್ಕರ ನಿಂತ್ಕೊಳ್ತಾನೋ ಅವನೇ ನಿಜವಾದ ಹೀರೋ ಮತ್ತೆ ಗಂಡಸು. ಇವತ್ತಿಂದ ನಿನ್ನ ಆರಾಧನೆ ಬದಲಾಗಬೇಕು. ಇಂತಹ ಅಸಲಿ ಹೀರೋಗಳನ್ನ ಗೌರವ ಕೊಡೋದನ್ನ ಕಲಿಬೇಕು.